ನಟಿ ಖುಷಿ ತಾಪಂಡ ಅವರ ಮನೆಯಲ್ಲಿ ಗೆಳೆಯ ವೈಶಾಖ್ ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದರು. ಇದಾಗಿ ಕೆಲವು ದಿನಗಳ ಬಳಿಕ ಖುಷಿ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಈ ಮೂಲಕ ಮನಸ್ಸಿನಲ್ಲಿರೋದನ್ನು ಹಂಚಿಕೊಂಡಿದ್ದಾರೆ. ಈ ಹಿಂದೆ ಓರ್ವ ಉದ್ಯಮಿ ನಿರ್ಮಾಪಕರನ್ನು ಲವ್ ಮಾಡಿದ್ದರು ಖುಷಿ ತಾಪಂಡ. ಇವರಿಬ್ಬರದ್ದು ಬ್ರೇಕಪ್ ಆಯಿತು. ಆದರೆ ನಿರ್ಮಾಪಕರು ಖುಷಿ ವಿರುದ್ಧ ಒಂದಿಷ್ಟು ಆರೋಪ ಮಾಡಿದ್ದರು. ಅದೆಲ್ಲವೂ ಮುಗಿಯಿತು ಎನ್ನುವಷ್ಟರಲ್ಲಿ ಅವರ ಮನೆಯಲ್ಲಿ ಗೆಳೆಯ ನೇಣು ಹಾಕಿಕೊಂಡಿದ್ದನು. ಖುಷಿ ತಾಪಂಡ ಅವರು ಹಣಕ್ಕೆಂದು ಲವ್ ಮಾಡಿದ್ದರು. ಆಮೇಲೆ ಬ್ರೇಕಪ್ ಮಾಡಿಕೊಂಡ್ರು ಎಂದೆಲ್ಲ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಮಾತುಗಳನ್ನು ಹಾಡಿದ್ದರು. ಆದರೆ ಖುಷಿ ಮಾತ್ರ ನನಗೆ ಹಣ ಸಿಕ್ಕಿತ್ತು, ಆದರೆ ಪ್ರೀತಿ ಇರಲಿಲ್ಲ, ನನಗೆ ಬೇಕಾಗಿದ್ದು ಪ್ರೀತಿ ಎಂದು ಹೇಳಿ ದೂರ ಆದರು ಎಂದಿದ್ದಾರೆ. ಇನ್ನೊಂದು ಕಡೆ ಗೆಳೆಯ ವೈಶಾಖ್ ಅವರು ಖುಷಿ ತಾಪಂಡ ಇದ್ದ ಅಪಾರ್ಟ್ಮೆಂಟ್ಗೆ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆಗ ಖುಷಿ ಮನೆಯಲ್ಲಿರಲಿಲ್ಲ. ಇನ್ನೊಂದು ಕಡೆ ಅವರ ಅಂತ್ಯಕ್ರಿಯೆಗೆ ಹೋದರೂ ಅವರನ್ನು ನೋಡಲು ಖುಷಿ ತಾಪಂಡಗೆ ಸಾಧ್ಯವಾಗಿರಲಿಲ್ಲ. ಖುಷಿ ತಾಪಂಡ ಏನು ಮಾಡಿದ್ದಾರೋ ಏನೋ. ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಒಂದು ಕಡೆ ಕೆಲವರು ಕೃಷಿಯ ಪರವಾಗಿ ಮಾತನಾಡಿದರೆ, ಇನ್ನು ಕೆಲವರು ಹಣಕ್ಕೆಂದು ಪ್ರೀತಿ ಮಾಡಿದರು, ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದರು ಎಂದೆಲ್ಲ ಬಾಯಿಗೆ ಬಂದ ಹಾಗೆ ಮಾತನಾಡಿದರು. ಆದರೆ ಕೃಷಿ ಮನಸ್ಸಿನಲ್ಲಿ ಏನಿದೆ, ಏನಾಯಿತು ಎಂದು ಯಾರೂ ಕೇಳಲಿಲ್ಲ, ತಿಳಿದುಕೊಳ್ಳಲಿಲ್ಲ. ಖುಷಿ ತಾಪಂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಈ ಮೂಲಕ ಮನಸ್ಸಿನ ಮಾತನ್ನು ಹೇಳಿಕೊಂಡಿದ್ದಾರೆ. ದುಃಖವನ್ನು ಹೊತ್ತುಕೊಂಡು ಬದುಕುವುದಲ್ಲ, ಅದರ ಜೊತೆ ಬದುಕುವುದನ್ನು ಕಲಿಯುತ್ತಿದ್ದೇನೆ. ಆಯ್ಕೆ ಮಾಡಿಕೊಂಡಿದ್ದರಿಂದಲ್ಲ, ಬೇರೆ ದಾರಿಯೇ ಇಲ್ಲದ ಕಾರಣ ಎಂದು ನಟಿ ಖುಷಿ ತಾಪಂಡ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡಿದ್ದಾರೆ. ರಾಧಾರಮಣ ಧಾರಾವಾಹಿ ನಟಿ ಕಾವ್ಯಗೌಡ ಅವರು ಖುಷಿ ಸದ್ಯಕ್ಕೆ ಪರಿಸ್ಥಿತಿ ತುಂಬ ಕಷ್ಟಕರವಾಗಿದೆ ಎಂದು ನನಗೆ ತಿಳಿದಿದೆ. ಆದರೆ ಈ ಕಠಿಣ ಸಮಯ ಯಾವಾಗಲೂ ಇರುವುದಿಲ್ಲ. ಇಂದು ಎಲ್ಲದಕ್ಕೂ ನಿಮ್ಮ ಬಳಿ ಪರಿಹಾರ ಇರಬೇಕಾಗಿಲ್ಲ. ಒಂದೊಂದೇ ಹೆಜ್ಜೆ ಇಡಿ ಮತ್ತು ನಿಮ್ಮ ಬಗ್ಗೆ ನೀವೇ ದಯೆ ತೋರಿ. ಗುಣಮುಖರಾಗುವುದು ಯಾವಾಗಲೂ ಬೇಗನೆ ಸಾಧ್ಯವಾಗದೇ ಇರಬಹುದು, ಆದರೆ ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ಮುಖ್ಯವಾಗುತ್ತದೆ. ದಯವಿಟ್ಟು ಭರವಸೆಯನ್ನು ಕಳೆದುಕೊಳ್ಳಬೇಡಿ. ಈಗ ಅವುಗಳನ್ನು ನೋಡುವುದು ಕಷ್ಟವಾಗಿದ್ದರೂ ಮುಂದೆ ಸುಂದರವಾದ ದಿನಗಳಿವೆ. ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಬಲಶಾಲಿಯಾಗಿದ್ದೀರಿ ಮತ್ತು ನೀವು ಇದನ್ನು ಒಬ್ಬರೇ ಎದುರಿಸಬೇಕಾಗಿಲ್ಲ. ನಿಮಗೆ ಯಾರಾದರೂ ಕೇಳಿಸಿಕೊಳ್ಳುವವರು ಬೇಕಾದಾಗಲ್ಲ ನಾನು ನಿಮಗೆ ಇಲ್ಲಿಯೇ ಇದ್ದೇನೆ, ಧೈರ್ಯದಿಂದಿರಿ, ನಿಮ್ಮ ಮೇಲೆಯೇ ನಂಬಿಕೆ ಇಡಿ ಮತ್ತು ಸಮಯ ಕಳೆದಂತೆ ಎಲ್ಲವೂ ಉತ್ತಮಗೊಳ್ಳುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಎಂದು ಕಾಮೆಂಟ್ ಮಾಡಿದ್ದಾರೆ. ಇನ್ನು ಖುಷಿ ತಾಪಂಡ ಪೋಸ್ಟ್ಗೆ ಬಹಳಷ್ಟು ಜನರು ಬೆಂಬಲ ಸೂಚಿಸಿದ್ದಾರೆ. ಕಮೆಂಟ್ ಮೂಲಕ ಧೈರ್ಯ ಹೇಳಿದ್ದಾರೆ. ಕತ್ತಲೆ ಹಾದಿಯೆಂದು ಹಿಂಜರಿಯಬೇಡ, ಬೆಳಕಿನ ಕಿರಣವೊಂದು ನಿನ್ನಲ್ಲೇ ಇದೆ, ಹುಡುಕಿಕೋ. ಕಷ್ಟಗಳು ಬಂದಾಗ ಕುಗ್ಗಿ ಹೋಗಬೇಡ, ಅವು ನಿನ್ನನ್ನು ಗಟ್ಟಿಗೊಳಿಸಲು ಬರುವ ಮೆಟ್ಟಿಲುಗಳು ಎಂದು ಒಬ್ಬರು ಕಾಮೆಂಟ್ ಮಾಡಿದ್ದಾರೆ. ಬದುಕು ಎಲ್ಲವನ್ನು ಕಲಿಸಿಕೊಡುತ್ತೆ. ಅದನ್ನು ಕಲಿಯುತ್ತಾ ಅನುಭವಿಸುತ್ತಾ ಅದರೊಂದಿಗೆ ಸಾಗುವುದೇ ಜೀವನ. ಒಂದೊಂದು ಸಲ ತಪ್ಪು ಮಾಡದಿದ್ದರೂ ಅದರ ಹೊರೆ ಹೊರಬೇಕಾಗುತ್ತದೆ. ಮತ್ತು ಒಂದೊಂದು ಸಲ ತಪ್ಪು ಮಾಡುವಾಗಲೂ ಅದು ತಪ್ಪು ಎಂದು ನಮಗೆ ಗೊತ್ತಾಗುವುದಿಲ್ಲ. ಮುಂದೆ ಅದು ನಮಗೆ ತಿಳಿಯುವಷ್ಟರಲ್ಲಿ ನಮ್ಮ ಜೀವನದಲ್ಲಿ ಊಹೆಗೂ ಮೀರದ ಘಟನೆಗಳು ನಡೆಯುತ್ತವೆ ಎಂದು ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ. ನಾವು ಎಷ್ಟೇ ಹೇಳಲು ಪ್ರಯತ್ನಿಸಿದರೂ ಅರ್ಥ ಮಾಡಿಕೊಳ್ಳುವ ಮನಸ್ಸುಗಳು ಕಮ್ಮಿ. ಎಲ್ಲರೂ ಅವರವರ ಅನಿಸಿಕೆಗೆ ತಕ್ಕಂತೆ ತಿಳಿಯುತ್ತಾರೆ. ಈ ಸಮಯ ಕಳೆದು ಹೋಗಲಿ, ನಿನ್ನ ಬದುಕಿನಲ್ಲಿ ಇನ್ನು ಮುಂದೆ ಆದರೂ ಖುಷಿ ನೆಮ್ಮದಿ ಸಿಗಲಿ ಎಂದು ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ. ನಿನಗೆ ಸುಂದರವಾದ ಒಂದು ಭವಿಷ್ಯವಿದೆ, ಯಾವುದಕ್ಕೂ ಬೇಸರಗೊಳ್ಳಬೇಡಿ, ಧೈರ್ಯವಾಗಿರಿ. ಬದುಕು ಸುಂದರವಾದದ್ದು, ಎಲ್ಲವೂ ಸರಿಯಾಗುತ್ತೆ, ಎಲ್ಲವೂ ಬದಲಾಗುತ್ತೆ ಎಂದು ನಟಿ ಖುಷಿ ತಾಪಣ್ಣಗೆ ಧೈರ್ಯ ತುಂಬುತ್ತಿದ್ದಾರೆ.